ಅರ್ಧ ಕಳಿಸ್ತಾರೆ, ಇನ್ನು ಅರ್ಧ ತಿರ್ಗಿ ಅವರೇ ಇಟ್ತಾರೆ. ನನಗೆಲ್ಲ ಮೊದ್ಲಿಂದ ಗೊತ್ತಲ್ಲ, ಕಾಂಗ್ರೆಸ್ ಅಲ್ಲಿ ಇದ್ನಲ್ಲ ನಾನು. ಅವ್ರು ಹೆಂಗ್ ಮಾಡ್ತಾರೆ ಅಂತ ಗೊತ್ತು. ಆ ಚುನಾವಣೆ ಹೆಸರು ಹೇಳ್ತಾರೆ, ಇಲ್ಲೊಂದು ಹಣ ಕಲೆಕ್ಟ್ ಮಾಡ್ತಾರೆ, ಅದು ಸ್ವಲ್ಪ ಕೊಡ್ತಾರೆ, ಮಿಕ್ಕಿದವ್ರು ಹೇಳ್ತಾರೆ. ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಬಟ್ ವಸೂಲಿ ಮಾತ್ರ ನಿರಂತರವಾಗಿ ನಡೀತಾ ಇದೆ. ಸರ್ ನವೆಂಬರ್ ಅಲ್ಲಿ ಡಿಕೆ ತೀರ್ಮಾನಪ್ಪ, ನನಗೇನು ಯಾರದೇ ನನಗೇನು ಸಂಬಂಧ ಇಲ್ಲ. ನನಗೆ ಸಂಬಂಧ ಇರೋದು 28ಕ್ಕೆ ನಮ್ಮ ಬಿಜೆಪಿ JDS ಸಮ್ಮಿಶ್ರ ಸರ್ಕಾರ, ನಮ್ಮ ಮೈತ್ರಿ ಸರ್ಕಾರ 100% ಬರಬೇಕು ಅನ್ನೋಂಥದ್ದು ಅಷ್ಟೇ ನನ್ನ ಮುಂದೆ ಇರ್ತಕ್ಕಂಥ ಒಂದು ವಿಚಾರ. ನಾನು ಅದರ ಕಡೆಗೆ ಅಷ್ಟೇ ಕೆಲಸ ಮಾಡ್ತೀನಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ, ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳ ಹೊಸ ಅಧ್ಯಕ್ಷರನ್ನ ನೇಮಕ ಆಗಿದೆ. 2 ರಾಜ್ಯಗಳು ಮಾತ್ರ ಪೆಂಡಿಂಗ್ ಇಟ್ಟಿದ್ದಾರೆ, ಕರ್ನಾಟಕ ಹಾಗೂ ಉತ್ತರ ಪ್ರದೇಶ. ನಾನು ತಿಳಿದಿರೋ ಎಲ್ಲ ರಾಜ್ಯಗಳು ಕೂಡ ಘೋಷಣೆ ಆಗಿದೆ. ಹೈಕಮಾಂಡ್ ಏನು ತೀರ್ಮಾನ ಕೊಡುತ್ತೋ ನೋಡ್ಬೇಕು. ಯಾಕೆ ಪೆಂಡಿಂಗ್ ಇಟ್ಟಿದ್ದಾರೆ? ಎಲ್ಲ ಆಗೋಗಿದೆ, ಎಲ್ಲ ರಾಜ್ಯಗಳು ಆಗೋಗಿದೆ. ಕರ್ನಾಟಕ, ಉತ್ತರ ಪ್ರದೇಶ ಇವೆರಡು ಮಾತ್ರ ಬಾಕಿ. ಸರ್ ನೀವು ಯಾವುದು ಕೂಡ ಪಕ್ಷದ ತಗೊಳ್ಳುವಂಥದ್ದಲ್ವಲ್ಲ ಯಾವುದೇ ಆಗಲಿ. ನನಗೆ ಪಕ್ಷ ಇವತ್ತು ನೋಡಿ, ಪಕ್ಷ ಸರ್ಕಾರ, ಪಕ್ಷ ಹಿಂದೆ ನನ್ನನ್ನು ರಾಜಮಂಡ್ರಿಗೆ ಕಳಿಸಿದ್ರು. ಅಲ್ಲಿ 7 ವಿಧಾನಸಭೆಯಲ್ಲೂ ನಮ್ಮ ಅದು 3 ಪಾರ್ಟಿ, ಪವನ್ ಕಲ್ಯಾಣದೊಂದು ಪಕ್ಷ, ಭಾರತೀಯ ಜನತಾ ಪಕ್ಷದ್ದು 1 ಕ್ಯಾಂಡಿಡೇಟ್, 4 TDP, 7 ಗೆದ್ದಿದ್ದೀವಿ, 1 MP ಅನ್ನು ಗೆದ್ದಿದ್ದೀವಿ. ಅದಕ್ಕೆ ಮುಂಚೆ ಹೈದರಾಬಾದ್ GHMC ಎಲೆಕ್ಷನ್ ಕಳಿಸಿದ್ರು. 3 ಸ್ಥಾನ ಇದ್ದಿದ್ದು 49 ಸ್ಥಾನ ಬಂತು. ಸೊ ನಮ್ಗೆ ಏನ್ ಕೆಲಸ ಕೊಡ್ತಾರೆ ನಾವು ಹೋಗ್ತೀವಿ. ನನ್ನ ಕೈಯಲ್ಲಿ ಆದಷ್ಟು, ನನ್ನಿಂದ ಗೆದ್ದಿದ್ದಾರೆ ಅಂತ ನಾನು ಹೇಳಲ್ಲ, ನನ್ನ ಕೈಯಲ್ಲಿ ಆಗಿರುವಂತ ಅಳಿಲ್ ಸೇವೆ ಏನ್ ಮಾಡಬೇಕು ಪಕ್ಷದ ಪರವಾಗಿ ನಾನು ಮಾಡ್ತೀನಿ. ಪಕ್ಷ ನಾಳೆ ಏನ್ ಕೆಲಸ ಕೊಟ್ರು ನಾನೇ ತಲೆ ಬಗ್ಸಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ. ನಾನಾಗಿ ನಾನು ಹೋಗಿ ಅರ್ಜಿ ಹಾಕೊಂಡು ನಾನು ಇಂಥ ಕೆಲಸ ಮಾಡ್ತೀನಿ, ನಾನು ಕೊಡ್ರಪ್ಪ ಅಂತ ನಾನು ಕೇಳಲ್ಲ. ಇವತ್ತು ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಒಂದು ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯಾಗಿ ರೂಪುಗೊಂಡಿದ್ದೀನಿ. ಪಕ್ಷ ಅದನ್ನು ಗಮನಿಸುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ. ಇಷ್ಟು ದಿನ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ. ಈಗ ಬರೀ 5,000ಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ. ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ. EMI ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ. ನಮ್ಮ ಅಡ್ರೆಸ್ ಬಂದು BB ರೋಡ್, ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು 2ನೇ ಅಂಗಡಿ ಬರುತ್ತೆ. ಒಮ್ಮೆ ಭೇಟಿ ಕೊಡಿ ಏಸಾಕೋಟೆಕ್ಗೆ.